ಹಾಯ್ ದೇರ್ ವೆಲ್ಕಮ್ ಟು ಮೈ ಅನದರ್ ವಿಡಿಯೋ. ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಾಗಿರೋ ಹಾಗೆ ನಾನು ವರ್ಕ್ ಮಾಡ್ತಿರೋದು ನೋಕಿಯಾದಲ್ಲಿ, ವಿಚ್ ಈಸ್ ಇನ್ ಮಾನ್ಯತಾ ಟೆಕ್ ಪಾರ್ಕ್. ಹೊಸ ಕಂಪನಿ. ವೀಕ್ಲಿ ಲೈಕ್ 3 days ಆಫೀಸ್ಗೆ ಹೋಗ್ತಿದ್ದೀನಿ. ಬಟ್ ಸ್ಟಿಲ್ ನಾನು ಅಂದ್ಕೊಂಡಿದ್ದೆ ನಾನು ತುಂಬ ಎಕ್ಸ್ಟ್ರೋವರ್ಟು, ಯಾರು ಸಿಕ್ಕರು ಬೇಗ ಚೆನ್ನಾಗಿ ಮಾತಾಡಿಸ್ಬಿಟ್ಟು ಹೊಂದ್ಕೊಂಡು ಹೋಗ್ತೀನಿ ಅಂತ ಹೇಳಿಬಿಟ್ಟು. ಬಟ್ ನಂಗೆ ಇಲ್ಲಿಗೆ ಬಂದಾಗೇ ರಿಯಲೈಸ್ ಆಗಿದ್ದು ಲೈಕ್ ನೋ ಐಮ್ ನಾಟ್ ಅಂತ. ಬಿಕಾಸ್ ನನಗೆ ಇಷ್ಟು ದಿನ ಆದರೂ ಐ ಕುಡಂಟ್ ಮೇಕ್ ಎನಿ ಫ್ರೆಂಡ್ಸ್ ಆ್ಯಸ್ ಸಚ್. ಐ ಡೋಂಟ್ ನೋ ರೀಸನ್ ಗೊತ್ತಿಲ್ಲ. ಮೇ ಬಿ ಬಿಕಾಸ್ ನಾನು ಬರೀ 3 daysಗೆ ಹೋಗ್ತಿದ್ದೀನಿ ಆ್ಯಂಡ್ ಐ ವಿಲ್ ಗೋ ಟು ಆಫೀಸ್ ಲೈಕ್ ಫಾರ್ ಲೈಕ್ ಫ್ಯೂ ಅವರ್ಸ್ ಓನ್ಲಿ. ಅದು ಕೂಡ ರೀಸನ್ ಆಗಿರ್ಬೋದು. ಆ್ಯಂಡ್ ಸಿನ್ಸ್ ಮೈ ಸಿಸ್ಟರ್ ಆಲ್ಸೋ ವರ್ಕ್ಸ್ ಇನ್ ಅ ಸೇಮ್ ಮಾನ್ಯತಾ ಟೆಕ್ ಪಾರ್ಕ್, ಐ ಡೂ ಹ್ಯಾಂಗ್ ಔಟ್ ಮೋರ್ ವಿತ್ ಹರ್ ಓನ್ಲಿ. ದ ರೀಸನ್ ಐ ಆಮ್ ಸ್ಮೈಲಿಂಗ್ ಹಿಯರ್ ಇಸ್, ನಾನು ಅಂದ್ಕೊಂಡೆ ಅದು ಸೆನ್ಸರ್ ಅಂತ. ಸೊ ನಾನು ಹೋಗ್ಬಿಟ್ಟು ಕೈ ಇಟ್ಕೊಂಡು ಐ ವಾಸ್ ವೇಟಿಂಗ್ ಫಾರ್ ವಾಟರ್ ಟು ಕಮ್. ದೆನ್ ಐ ರಿಯಲೈಸ್ ಇಟ್ಸ್ ನಾಟ್ ಅಂತ. ಸೊ ಯಾ, ಆಫೀಸಲ್ಲಿ ಸಿನ್ಸ್ ಇದು ತುಂಬ ನ್ಯೂ ಆಗಿರೋದಕ್ಕೆ ಅಷ್ಟೊಂದೇನು ನನಗೆ ಕೆಲಸ ಇಲ್ಲ. ಬಿಕಾಸ್ ಐ ಆಮ್ ಸ್ಟಿಲ್ ಅಟ್ ಅ ಲರ್ನಿಂಗ್ ಸ್ಟೇಜ್ ಓವರ್ ಹಿಯರ್. ದೆನ್ ಐ ಡಿಸೈಡೆಡ್ ಟು ಗೋ ಆ್ಯಂಡ್ ವಾಚ್ ಅ ಮೂವಿ ವಿತ್ ಅ ಫ್ರೆಂಡ್. ಫಸ್ಟು ಇಂಗ್ಲೀಷ್ ಯಾವುದೋ ಮೂವಿಗೆ ಹೋಗಬೇಕಂತ ಅಂದ್ಕೊಂಡಿದ್ದು, ಐ ಥಿಂಕ್ ಆ್ಯರೋ ಅನಿಸುತ್ತೆ. ಬಟ್ ಆಮೇಲೆ ವಿ ಡಿಸೈಡೆಡ್ ಟು ಗೋ ಟು ಅ ಕನ್ನಡ ಮೂವಿ ವಿಚ್ ಇಸ್ ಕೃಷ್ಣಂ ಪ್ರಣಯ ಸಖಿ. ಮೂವಿ ಬಗ್ಗೆ ಹೇಳಬೇಕಂದ್ರೆ ಫಸ್ಟ್ ಹಾಫ್ ಮೂವಿ ತುಂಬ ಚೆನ್ನಾಗಿದೆ. ಲೈಕ್ ಫುಲ್ ಕನ್ಫ್ಯೂಷನ್ ಸ್ಟೇಟಲ್ಲೇ ಇರ್ತೀವಿ, ಏನಾಗ್ತಿದೆ ಅನ್ನೋದು ಒಂದು ಐಡಿಯಾ ಕೂಡ ಸಿಗಲ್ಲ, ಆ ಥರ ಇದೆ. ಇಂಟರ್ವಲ್ ಆದಮೇಲೆ ಲೈಕ್ ಫಾರ್ 20 to 30 minutes ಏನಿದೆ ಅಲ್ಲಿ ಇಡೀ ಸ್ಟೋರಿನೇ ಕವರ್ ಆಗಿಬಿಡುತ್ತೆ. ಆದರೆ ನೆಕ್ಸ್ಟ್ ಏನಿದೆ ಅದು ತುಂಬಾ ಬೋರಿಂಗ್ ಅನ್ನಿಸ್ತು. ಬೋರಿಂಗ್ ಅಂತ ಹೇಳೋದಕ್ಕಿಂತ ಲೈಕ್ ತುಂಬ ಡ್ರ್ಯಾಗ್ ಆಗಿದೆ ಅಂತ ಹೇಳ್ಬೋದು. ಬಟ್ ಕ್ಲಿಪ್ಪಿಂಗ್ಸ್ ಆಗಿರಲಿ, ಆ್ಯಕ್ಟಿಂಗ್ ಆಗಿರಲಿ, ಗಣೇಶ್ ಅವರಂತೂ ಸೂಪರಾಗಿ ಮಾಡಿದ್ದಾರೆ. ಒನ್ ಟೈಮ್ ವಾಚಬಲ್, ಆರಾಮಾಗಿ ಹೋಗಿ ಕೂತ್ಕೊಂಡು ಫ್ಯಾಮಿಲಿ ಜೊತೆ ಹೋಗಿ ನೋಡೋವಂಥ ಮೂವಿ ನೋಡಿಕೊಂಡು ದೆನ್ ಅಗೇನ್ ಐ ವೆಂಟ್ ಬ್ಯಾಕ್ ಟು ಮೈ ಪ್ಲೇಸ್. So this is me on a weekday. So thank you for watching. Please keep supporting.